ಕೆಲವು ಜನರಿಗೆ ಇದು ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಇವಾಗ ನಾವೇ ಆಗಲಿ, ನಾನೇ ಸ್ಟೂಡೆಂಟ್ ಆಗಲಿ, ಇಲ್ಲಿ ತುಂಬ ದಿನ ಆಯಿತು ಬಂದು, ನಾವು ಬೇರೆ ಕಡೆಯಿಂದ ಇಲ್ಲಿ ಸ್ಟಡಿ ಮಾಡೋಕ್ಕೆ ಬಂದಿರೋದು. ಬಟ್ ನಾನೇ ಹಾಸ್ಪಿಟ್ಲಿಗೆ ಹೋಗಿ ಇದೆಲ್ಲ ಬೇರೆ ಕೆಲಸ ಇರುತ್ತೆ, ವರ್ಕ್ ಇರುತ್ತೆ, ಯಾರೂ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸ್ಕೊಳಕ್ಕಾಗಲ್ಲ. ಈ ಥರ ಒಂದು ಹುಟ್ಟುಹಬ್ಬ ನನಗೂ ಗೊತ್ತಿಲ್ಲ ಇದು ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಿರೋದು ಅಂತ. ನಾನು ಹಿಂಗೆ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ನೋಡಿ ಅಯ್ಯೋ ಇಲ್ಲೇ ಉಚಿತವಾಗಿ ಮಾಡಿಕೊಡ್ತಿದ್ದಾರಲ್ಲ, ಮಾಡಿಸ್ಕೊಳೋಣ ಅಂತ ಬಂದೆ. ತುಂಬ ನಿಜ, ತುಂಬ ಒಳ್ಳೆಯದು. ನಮಗೆ ಏನೇ ಆರೋಗ್ಯ ಸಮಸ್ಯೆ ಲೈಕ್ ಇವಾಗ BP ಶುಗರು ನನಗೆ ಬಿಡಿ, ಬಟ್ ವಯಸ್ಸಾಗಿರೋರಿಗೆ ತುಂಬ ಹೆಲ್ಪ್ ಆಗ್ತಿದೆ ಇದು. ತುಂಬ 100% ಹೆಲ್ಪ್ ಆಗುತ್ತೆ. ಫ್ರೀ ಆಫ್ ಕಾಸ್ಟ್ ಅಂದರೆ ಇವಾಗ ನಾವು ಫ್ರೀ ಇದೆ ಅಂತಲೇ ತಾನೇ ನಾವು ಬಂದಿದ್ದು. ಹಾಸ್ಪಿಟ್ಲಿಗೆ ಹೋಗಿ ಗಂಟೆ ಯಾರು ನಿಂತ್ಕೊಂಡು ಮಾಡಿಸ್ಕೊತಾರೆ. ಅವರು ಒಳ್ಳೇದು ಮಾಡ್ತಿದ್ದಾರೆ. ಇನ್ನು ಈ ಥರ ಎಲ್ಲರಿಗೂ ಒಳ್ಳೇದಾಗಲಿ. ಎಷ್ಟೋ ಜನ ಇಲ್ಲೆಲ್ಲ ವಯಸ್ಸಿರೋರೆ, ಆಲ್ಮೋಸ್ಟ್ ಅಲ್ಲಿ ವಯಸ್ಸಾಗಿರೋರೇ ಬಂದಿರೋದು ಎಲ್ಲರೂ. ಅವ್ರಿಗೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ನಿಂತ್ಕೊಂಡು ಗಂಟೆ ನಿಂತ್ಕೊಂಡು ಮಾಡಿಸ್ಕೊಳಕ್ಕಾಗಲ್ಲ. ಇಲ್ಲಿ ಬಂದರೆ ಒಂದು 5 ನಿಮಿಷ 10 ನಿಮಿಷ ಆರಾಮಾಗಿ ಮಾಡಿಸ್ಕೊಂಡು ಅವ್ರಿಗೇನು ತೊಂದರೆ ಇದೆ ತಿಳ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಊಟನೂ ಕೊಡ್ತಿದ್ದಾರೆ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ನಮಸ್ಕಾರ. ನಮಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟವ್ರೆ. ನಮಗೆ ಸೌಲಭ್ಯ ಮಾಡಿಕೊಟ್ಟು ನಮಗೆಲ್ಲ ಕಡೆಯಿಂದನೂ ರೈತರ ಸಂಘದಿಂದ ನಮಗೆಲ್ಲ ಒಳ್ಳೆ ಮಾಡಿಕೊಟ್ಟವ್ರೆ. ನೀವು ಅನ್ನ ತಿನ್ನೋ ಕಾರಣ ನಾವು ಅವ್ರಿಗೆ ಮಂಜು ಕಿರಣ್ ಅವರೇ ನಮಗೆ ಎತ್ತಿಸ್ಬಿಟ್ಟಿದ್ರು. ಅವರೇ ನಮಗೆ ಅನ್ನದ ದಾರಿ ತೋರಿಸು ಒಳ್ಳೇದು ಮಾಡಿಕೊಟ್ಟವ್ರೆ. ನಮಗೆ ಎಲ್ಲ ಅನುಕೂಲತೆ ಮಾಡಿಕೊಟ್ಟರು. ತುಂಬ ಅನುಕೂಲ ಆಗ್ತೈತಿ, ಬಡವ್ರಿಗೆಲ್ಲ ಅನುಕೂಲ ಆಗ್ತೈತಿ. ಒಳ್ಳೇದು ಮಾಡಿಕೊಟ್ಟು. ನಮಗೆ MG ರೋಡಲ್ಲಿ ತೆಗೆಸ್ಬಿಟ್ಟಿದ್ರು ಒಂದು ತಿಂಗಳಿಂದೆ. ನಮ್ಗೆ ಅನ್ನ ತಿನ್ನೋಕ್ಕೂ ತುಂಬ ತೊಂದರೆ ಆಗಿತ್ತು, ಮಕ್ಕಳು ಫೀಸ್ಗೆ ಅದಕ್ಕೆಲ್ಲ ಇವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಮಾಡಿರೋದ್ರಿಂದ ನಮಗೆ ಇವರು ರೈತರ ಸಂಘದಿಂದ ಎಲ್ಲ ಬಂದು ತುಂಬ ಹೋರಾಡಿದ್ದಾರೆ. DC ಹತ್ರ, ಕಮಿಷನರ್ ಹತ್ರ, ಎಲ್ಲರ ಹತ್ರನೂ ಹೋರಾಡಿ ನಮಗೆ ಮಾರ್ಕೆಟ್ ಮಾಡಿಸ್ಕೊಂಡಿರೋದ್ರಿಂದ ನಮಗೆ ಇದು ತರಕಾರಿ ವ್ಯಾಪಾರ ಮಾಡ್ತಾ ಇರೋದು ಅನುಕೂಲ ಆಗಿರೋದ್ರಿಂದನೇ ನಾವು ಇವತ್ತು ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ಸಾಧ್ಯ ಆಗಿತ್ತು. ಇಲ್ಲಾಂದರೆ ಯಾರೂ ಇರ್ತಿರ್ಲಿಲ್ಲ. ಹಲೋ, ನಮಸ್ತೆ. ಮಂಜು ಕಿರಣ್ ಸರ್ರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಒಂದೂವರೆ ತಿಂಗಳಿಂದ ನಾವು ನಮ್ಮ ಕಷ್ಟ ದೇವ್ರಿಗೆ ಗೊತ್ತು. ಇವರು ಪ್ರತಿಯೊಂದು ಅಧಿಕಾರಿ ಹತ್ರ ಹೋಗಿ ಅವರು ಧೈರ್ಯದಿಂದ ಮಾತಾಡಿ ಅವ್ರ ಕಡೆಯಿಂದ ಇವತ್ತು ನಾವು ಅವ್ರ ಕಡೆಯಿಂದ ನಮ್ಮ ಜೀವನ ನಡೀತಾ ಇದೆ. ನಾವು ಎಜುಕೇಟೆಡು, ನಮಗೆಲ್ಲೂ ಕೆಲಸ ಸಿಕ್ಕಿಲ್ಲ. 10,000 12,000 ಸಂಬಳ ಅಷ್ಟೇ. ನಾವು ಇದನ್ನು ನಂಬ್ಕೊಂಡು, ಈ ತರಕಾರಿ ವ್ಯಾಪಾರ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ವಿ. ಮಂಜು ಕಿರಣ್ ಸರ್ ನಮಗೆ ತುಂಬ ಹೆಲ್ಪ್ ಆಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮಗೆ. ಅವ್ರ ಕಡೆಯಿಂದ ನಾವು ಇವತ್ತು ಬದುಕು ನಡೆಸ್ಬೇಕಂತ. ಇವತ್ತು ಹುಟ್ಟುಹಬ್ಬ, ಆಯುಷ್ ಆರೋಗ್ಯ ಕೊಡಲಿ, ಅವ್ರಿಗೆ ತುಂಬ ಚೆನ್ನಾಗಿಟ್ಟಿರಲಿ. ನನ್ನ ಪರ್ಸ್ನಲಾಗಿ ಹೇಳ್ತಾ ಇದ್ದೀನಿ, ನನ್ನ ಜೀವಮಾನ ಇರೋವರೆಗೂ ಅವ್ರಿಗೆ ನಾವು ಮರೆಯಲ್ಲ. ಅಷ್ಟೊಂದು ಹೆಲ್ಪ್ ಮಾಡಿದೆ. ತುಂಬ ಥ್ಯಾಂಕ್ಸ್. ಏನು ಕಾರ್ಯಕ್ರಮ ಅಂತಂದರೆ, ಈಗ ಅವರು ಇರೋದು ನಮಗೆಲ್ಲ ಒಂಥರ ಆನೆ ಬಲ ಇದ್ದ ಥರ. ಬಟ್ ಅವ್ರಿಗೆ ಇದೆಲ್ಲ ಇದಾಗಿರಲಿಲ್ಲ. ಅವ್ರಿಗೆ ನಾವು ವಿಶೇಷವಾಗಿ ತಿಳಿಸ್ತಂತಲೇ ಮಾಡಿರೋ ಕಾರ್ಯಕ್ರಮ ಇದು. ಒಂದು ಕಣ್ಣಿನ ತಪಾಸಣೆ ಆಗ್ಬೋದು, BP ಶುಗರ್ ಇರ್ಬೋದು, ಅದೆಲ್ಲ ಪ್ರಯುಕ್ತವಾಗಿ ಮಾಡಿರೋದಂಥದ್ದು. ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿದ್ದವರು ಚೆನ್ನಾಗಿಟ್ಟಿರಲಿ. ಅವರೇ ನಮಗೆ ಮಾರ್ಗದರ್ಶನ. ತುಂಬ ಕಷ್ಟ. ಈಗ ನೀವೇ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಬಂದಿರೋರಂಥವರೆಲ್ಲ ರೈತರೇ ಹೊರತು ಬೇರೆಯವ್ರು ಯಾರೂ ಇಲ್ಲ. ನಮಗೆ ರಾಜಕಾರಣ ವ್ಯಕ್ತಿಗಳಂದು ಆಗೋದೇ ಇಲ್ಲ. ಒಟ್ಟಾಗಿ ನಮ್ಗೆ ರೈತರೇ ನಾವು ಮಾದರಿಯಾಗಿ, ರೈತರಿಗೋಸ್ಕರ ಅರ್ಧರಾತ್ರಿಲಾರು ಎದ್ದು ಬಂದು ಕೆಲಸ ಮಾಡಿಕೊಡ್ತಾರೆ. ಅವ್ರ ಪರಿಚಯ ಇಲ್ಲಾದರೂ ಕೂಡ ಒಂದು ಫೋನ್ ಕಾಲಲ್ಲಿ ಇದ್ದರೂ ಕೂಡ ಬಂದು ಆ ವ್ಯಕ್ತಿಗೆ ಕೆಲಸ ಮಾಡಿಕೊಟ್ಟು ಬಿಡೋಯ್ತಾರೆ. ಅಂಥ ದೊಡ್ಡ ಗುಣ ಅವ್ರಿಗೆ. ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇವತ್ತಿನ ದಿನ ಮಂಜು ಕಿರಣ್ ರವರ ಹುಟ್ಟುಹಬ್ಬ. ಭಾಳಷ್ಟು ಜನಕ್ಕೆ ರೈತ ಸಂಘವನ್ನು ಹೊರತುಪಡಿಸಿ ಮಂಜು ಕಿರಣ್ ಅವರ ಪರಿಚಯ ಇರೋದಿಲ್ಲ. ಕೇವಲ ರೈತ ಸಂಘಕ್ಕೆ ಸೀಮಿತವಾಗದೇ ಅವರು ಈ ಯುವಕರಲ್ಲಿ ಏನೊಂದು ರೈತ ಸಂಘಟನೆಗೆ ಬರಬೇಕಾದರೆ ಯಾವ ರೀತಿಯ ಪ್ರಿಪ್ರೇಷನ್ಗಳಿರಬೇಕು, ಮತ್ತು ಈ ಸಂಘಟನೆಯಲ್ಲಿ ಹೋರಾಟಕ್ಕೆ ಧುಮುಕಬೇಕಾದ್ರೆ ಯಾವ ರೀತಿಯಾದಂಥ ಶಿಸ್ತುಬದ್ಧವಾದಂಥ ಕಾನೂನು ತಿಳುವಳಿಕೆಗಳಿರಬೇಕು, ಎಲ್ಲದರ ಟ್ರೈನಿಂಗನ್ನು ಹಿಂದೆ ನಿಂತು ಈಗಿನ ಯುವಕರಿಗೆ ಅವರು ಭಾಳಷ್ಟು ದಿನಗಳಿಂದ ಟ್ರೈನಿಂಗನ್ನು ಕೊಡ್ತಿರ್ತಾರೆ. ಜೊತೆಗೆ ಈ ಸರ್ಕಾರಿ ಅಧಿಕಾರಿಗಳದ್ದೇ ಯಾವ ರೀತಿ ವ್ಯವಹರಿಸಬೇಕು ಆ ರೀತಿಯಾದಂಥ ಎಲ್ಲ ಒಂದು ಬೇಸಿಕ್ಸ್ ಒಬ್ಬ ರೈತ ಹೋರಾಟಗಾರನಾಗಲಿಕ್ಕೆ ಒಬ್ಬ ಯುವತಿ ಈಗಿನ ಪೀಳಿಗೆಯವರು ಯಾವ ರೀತಿಯಾಗಿ ಒಂದು ನಾಲೆಡ್ಜನ್ನು ಅವ್ರು ಇಟ್ಕೊಬೇಕು ಅನ್ನೋದನ್ನು ಭಾಳ ವರ್ಷಗಳಿಂದ ಅವರು ತಿಳಿಸ್ಕೊಳ್ತಾ ಬರ್ತಿದ್ದಾರೆ. ಕೇವಲ ರೈತರಿಗೆ ಸೀಮಿತವಾಗದೇ ಸಮಾಜದಲ್ಲಿ ಎಲ್ಲ ಆಟೋ ಡ್ರೈವರ್ಸ್ಗಳಾಗ್ಬೋದು, ಈಗ ತರಕಾರಿ ಮಾರಾಟಗಾರರಾಗ್ಬೋದು, ಹಾಗೆ ಎಲ್ಲ ಆಯಾಮದಲ್ಲೂ ಸಮಾಜಕ್ಕೆ ಒಂದು ಉತ್ತಮ ಮಾದರಿಯಾಗಿ ಏನು ಒಳ್ಳೆ ಕೆಲಸಗಳನ್ನು ಮಾಡ್ಬೋದು ಒಬ್ಬ ಹೋರಾಟಗಾರನಾಗಿ, ಆ ರೀತಿ ಎಲ್ಲ ಕೊಡುಗೆಗಳನ್ನ ಮಾಡ್ಕೊತ ಬಂದಿದ್ದಾರೆ. ಮುಖ್ಯವಾಗಿ ಇವತ್ತು ಇದು ಅವರಿಗೆ ಗೊತ್ತಿರಲಿಲ್ಲ, ಈ ಒಂದು ಅರೇಂಜ್ಮೆಂಟ್ ಸರ್ಪ್ರೈಸ್ ಆಗಿ ನಮ್ಮ ಸಿದ್ಲಿಂಗ್ಪುರದ ಬಾಬಣ್ಣವರು ಅವರೆಲ್ಲ ಒಂದು ಪ್ಲ್ಯಾನ್ ಮಾಡಿ ಇದರ ಒಂದು, ಯಾಕೆಂದರೆ
ಅವರು ಸಮಾಜಕ್ಕೆ ಯಾರ ದುಡಿಮೆ ಮಾಡ್ತಾ ಇರಬೇಕಾದ್ರೆ ಅವ್ರ ಬರ್ತಡೇ ದಿನ ಅವ್ರಿಗೆ ಖುಷಿ ಆಗಬೇಕು ಅಂತೇಳಿ ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ರೀತಿಯ ಸಂದೇಶವನ್ನು ಒಳ್ಳೆ ರೀತಿ ಚಟುವಟಿಕೆ ಮಾಡಬೇಕು ಅಂತೇಳಿ ಇವತ್ತು ಮೈಸೂರಿನ ಹೃದಯ ಭಾಗದಲ್ಲೇ 2 ವಿಭಿನ್ನ ಪ್ರದೇಶಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಜೊತೆಗೆ ಔಷಧೋಪಚಾರಗಳನ್ನು ಕೊಡೋದ್ರ ಮೂಲಕ, ತದನಂತರ ಸಸಿಗಳನ್ನು ಕೊಡೋ ಮೂಲಕ ಪ್ರತಿಯೊಬ್ಬ ತಪಾಸಣೆಗೆ ಒಳಪಟ್ಟ ರೋಗಿಗಳಿಗೆ ಸಸಿಯನ್ನು ಕೊಡೋದ್ರ ಮೂಲಕ ವಿಭಿನ್ನವಾಗಿ ನಾವು ಈ ರೀತಿ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಇದೇ ರೀತಿ ಮುಂದೆನೂ ಕೂಡ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಆಶಿಸ್ತೀವಿ. ಥ್ಯಾಂಕ್ ಯು. ಮಂಜು ಕಿರಣ್ ಅವರ ಜನ್ಮದಿನ ವಿಶೇಷವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ. ರೈತ ಸಂಘದಲ್ಲಿ ಮೊದಲಿಂದ ವ್ಯಕ್ತಿ ಪೂಜೆ ಇಲ್ಲ. ರೈತ ಸಂಘದವರು ಸಾಮಾನ್ಯವಾಗಿ ಭಾಳ ಸರಳವಾಗಿ ಜನಪರವಾಗಿ ಹುಟ್ಟುಹಬ್ಬ ಮಾಡ್ಕೊಳ್ಳೋಂಥ ಒಂದು ಪ್ರತೀತಿ ಮೊದಲಿಂದ ಇರೋಂಥದ್ದು. ನಾವು ಆಯುರ್ವೇದಿಕ್ ಡಾಕ್ಟ್ರುಗಳನ್ನ ಕರೆಸಿ ಆರೋಗ್ಯ ತಪಾಸಣೆ ಮಾಡಿಸೋಂಥದ್ದು, ಕಣ್ಣಿನ ತಪಾಸಣೆ ಮಾಡಿಸೋಂಥದ್ದು. ಮೊದಲು ನಾನು ರೈತ ಸಂಘಟನೆಗೆ ಬಂದಾಗ ಬೆಳಗ್ಗೆ ಹೊತ್ತು ಹೆಲ್ತ್ ಕ್ಯಾಂಪು, ಮಧ್ಯಾಹ್ನ ಉದ್ಘಾಟನೆ ಕಾರ್ಯಕ್ರಮಗಳು ಮಾಡೀವಿ ಸಾಕಷ್ಟು ಬಾರಿ. ಹಂಗಾಗಿ ನಮ್ಮ ರಾಜ್ಯ ಮಾಧ್ಯಮ ಕಾರ್ಯದರ್ಶಿ ಮಂಜು ಕಿರಣ್ ಅವರು ಇವತ್ತು ವಿಶೇಷವಾಗಿ ಮೈಸೂರಿಗೆ, ಅಂದರೆ ಪಟ್ಟಣ ವಾಸಿ ಆದ್ದರಿಂದ ಮೈಸೂರವ್ರಿಗೆ ರೈತರು ಹುಟ್ಟುಹಬ್ಬ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಕೋತಾರೆ ಅನ್ನೋದನ್ನು ಒಂದು ಮಾಡಲು ಕೊಡ್ತಾವೆ. ಇವತ್ತು ಭಾಳ ಅಚ್ಚುಕಟ್ಟಾಗಿ ಬಡವರ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿ, ಇದ್ರ ಮುಖಾಂತರ ಯಾವುದೇ ಕೇಕ್ ಕಟಿಂಗ್ ಮಾಡ್ದೇ, ಪೇಟ ಹಾಕಿಸ್ಕೊಳ್ದೇ, ಮತ್ತು ದೊಡ್ಡ ಪಟಾಕಿಗಳನ್ನ ಸಿಡಿಸ್ತಾನೆ, ಪರಿಸರವನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಏನು ಗಿಡಗಳನ್ನ ನೀಡೋ ಮುಖಾಂತರ, ಮತ್ತು ಯಾರಿಗೂ ಜಾಗ ಇದೆ ಅಂದರೆ ಅಂಥವ್ರಿಗೆ ಗಿಡ ಕೊಟ್ಟು ಗಿಡ ಬೆಳೆಸೋ ಮುಖಾಂತರ ನಾವು ಮೊದಲಿಂದ ಮಾಡ್ಕೊಂಬಂದಿದ್ದೀವಿ. ಈಗ ನಿನ್ನೆ ಹುತಾತ್ಮ ದಿನಾಚರಣೆ, ರೈತ ಹುತಾತ್ಮ ದಿನಾಚರಣೆ ಆಯಿತು. ಅದನ್ನು ಕೂಡ ನಾವು ಅರಳಿ ಗಿಡ ನೆಡೋದ್ರ ಮುಖಾಂತರ ಪ್ರಾರಂಭ ಮಾಡಿದೆವು. ಯಾಕಂದರೆ ನಮ್ಮ ಹಳ್ಳಿಗಳು ಏನು ಪರಿಸರನ ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಹಳ್ಳಿಗಳಿಂದ ಮಾತ್ರ ಸಾಧ್ಯ. ಪಟ್ಟಣದಲ್ಲೆಲ್ಲೋ ಒಂದು ಗಿಡ ನೆಡೋದ್ರಿಂದ ಈ ಪರಿಸರ ಉಳ್ಕೊಳ್ಳಲ್ಲ. ಇವತ್ತು 46 ಡಿಗ್ರಿ ಮುಟ್ಟಿತ್ತು ನಮ್ಮ ಮೈಸೂರಿನಲ್ಲೂ ಕೂಡ. ಅಂಥ ಸಂದರ್ಭದಲ್ಲಿ ನಮ್ಮ ಮಂಜು ಕಿರಣ್ ಅಂತವರು ಏನು ಸಿಟಿ ವ್ಯಾಪ್ತಿನಲ್ಲಿ, ಅಂದರೆ ಪಟ್ಟಣವಾಸಿಗಳಿಗೆ ತಲುಪೋ ನಿಟ್ಟಿನಲ್ಲಿ ಇಂಥ ಜನಪರಿ ಕಾಳಜಿಯಿಂದ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದಾರೆ. ಅವರಿಗೆ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲಾಗಿ ಕೋರೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಈಗ ಸಿಟಿನಲ್ಲಿ ಅಂದ ತಕ್ಷಣ ದೊಡ್ಡ ರಾಜಕಾರಣಿಗಳು, ದೊಡ್ಡ ಸೆಲೆಬ್ರಿಟಿಗಳು, ನೀವು ಮೊದಲು ರಾಚೋದೇನಪ್ಪ ಅಂದರೆ ರೋಡಲ್ಲಿ ಉದ್ದಕ್ಕೂ ಪಟಾಕಿ ಮಾಡಿಬಿಟ್ಟು ಚೈನಿ ಪಟಾಕಿನ ಸಿಡಿಸೋಂಥದ್ದು. ಹಂಗಾಗಿ ಪಟ್ಟಣದಲ್ಲಿ ಈಗಾಗಲೇ ಹೊಗೆ ಕುಡಿದಿರೋ ಅಂಥವ್ರಿಗೆ ಇನ್ನೊಂದಷ್ಟು ಹೊಗೆ ಕುಡಿಸಿ ಅಸ್ತಮ ಬರೋ ಅಂಥ ಕೆಲಸ ಮಾಡ್ತಾವ್ರೆ. ಆದರೆ ಇಲ್ಲಿ ಆಕ್ಸಿಜನ್ ಜಾಸ್ತಿ ಆಗಬೇಕು, ಪರಿಸರ ಕಾಳಜಿ ಆಗಬೇಕು, ಮತ್ತು ರೈತರು ಉಳ್ಕೋಬೇಕು, ಮತ್ತು ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಏನು ಮಾಡ್ಕೋತಾ ಇದ್ದಾರೆ. ಹಂಗಾಗಿ ಅವ್ರಿಗೆ ನಮ್ಮ ಸಾಮೂಹಿಕ ನಾಯಕತ್ವ ದೊಡ್ಡ ತಂಡದ ಪರವಾಗಿ ಜಿಲ್ಲಾಧ್ಯಕ್ಷನಾಗಿ ಅವರ ಹುಟ್ಟುಹಬ್ಬ ಇದೇ ರೀತಿ ಆಚರಿಸ್ಕೊಳ್ಳಿ. ಇನ್ನೊಂದಷ್ಟು ಅವರು ಕಾರ್ಪೊರೇಟಲ್ಲಿದ್ದವರು, ಇವೆಲ್ಲ ಹೊಸ ವಿಚಾರಗಳು, ಇವೆಲ್ಲ ಅವರು ಕೂಡ ಅದೇ ರೀತಿ ನನ್ನ ಬರ್ತ್ಡೇ ಅಂದರೆ ದೊಡ್ಡ ಕೇಕ್ ಕಟ್ ಮಾಡಿ ಪಟಾಕಿ ಹೊಡಿಸಿ ಒಂದಷ್ಟು ಹುಡುಗರನ್ನ ಕರೆಸಿ ಪೇಟ ಹಾಕಿಸ್ಕೊಂಡು ಆ ರೀತಿ ಯೋಚನೆ ಮಾಡೋ ಅಂಥ ದಿಕ್ಕಿನಲ್ಲಿದ್ದಂಥವ್ರು. ರೈತ ಸಂಘಟನೆ ಬದಲಾವಣೆ ಅಂದರೆ ಇದೆ, ಅದು ಹಾಗವ್ರೆ. ಅದಕ್ಕೆ ನಾವು ಅವರಿಗೆ ಅಭಿನಂದನೆ ತೋರಿಸ್ತೀವಿ. ಅಭಿಮಾನಿಗಳನ್ನು ತಪ್ಪಾಗತ್ತೆ, ಅಭಿಮಾನಿ ಅನ್ನೋ ಪದ ಇಲ್ಲ ನಮ್ಮಲ್ಲಿ. ಮೊದಲನೇದಾಗಿ ನನ್ನ ರೈತ ಸಹೋದರರು ನಮ್ಮ ಜೊತೆ ಚಳುವಳಿಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರು ಒಂದು ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಏನು ಹುಟ್ಟುಹಬ್ಬ ಮಾಡಿದ್ದಾರೆ. ಅದು ಖುಷಿ ತರೋ ವಿಚಾರನೇ, ಯಾರಿಗಾದರೂ ಖುಷಿ ಕೊಡುವಂಥ ವಿಚಾರನೇ. ಯಾರೋ ಒಂದಷ್ಟು ಜನ ಬಂದು ನಮ್ಮ ಹುಟ್ಟದ ಹಬ್ಬನ ಅವ್ರದ್ದು ಅಣ್ಣ ತಮ್ಮದಿರ ಥರ ಮಾಡ್ಕೋತಾರೆ ಅಂದರೆ ಅದು ಯಾರಿಗೇ ಆದರೂ ಮನಸ್ಸಿಗೆ ಖುಷಿ ಅಂತ ಕೊಡುವಂಥ ವಿಚಾರ. ನಿನ್ನೆ ಮಧ್ಯಾಹ್ನ 3:30 ಮೇಲೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಫ್ಲೆಕ್ಸ್ ಆಗ್ತವ್ರೆ ಅಂದಾಗ ಅದು ಸ್ವಲ್ಪ ನನಗೆ ಇದೇನಪ್ಪ ಫ್ಲೆಕ್ಸ್ ಆಗ್ತಾರಲ್ಲ, ಇದಕ್ಕೂ ವಿರುದ್ಧವಾಗಿ ನಾವು ಓಡೋಂಥ ಜನ ಆಗ್ತಾ ಇದ್ದಾರಲ್ಲ, ಇದು ತಪ್ಪಾಗುತ್ತೆ ಅನ್ನೋದು ಅದೊಂದು ಸ್ವಲ್ಪ ದುಗುಡ ಇದ್ದಿದ್ದು ಸತ್ಯ. ಯಾಕಂದರೆ ಇರೋ ಸತ್ಯ ನಾವು ಮಾತಾಡಬೇಕಾಗತ್ತೆ. ಈಗ ಅವ್ರು ಹಾಕ್ಬಿಟ್ಟಿದ್ದಾರೆ, ಅದು ನಾವು ಏನು ಮಾಡೋಕ್ಕಾಗಲ್ಲ. ಅದು ಮುಂದಿನ ದಿನಗಳಲ್ಲಿ ತಿದ್ದುಕೊಳ್ಳಿ ಅಂತ ಹೇಳುವಂಥ ಕೆಲಸ ನಾನು ಮಾಡ್ತೀನಿ. ಆದರೆ ಒಟ್ಟಾರೆಯಾಗಿ ಅವರು ಮಾಡಿದ್ದು ಒಳ್ಳೆ ಕೆಲಸ ಏನಂತ ಹೇಳಿದ್ರೆ, ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದು ಜನ ವೃದ್ಧರು ಮತ್ತು ಮಧ್ಯಮ ವರ್ಗದಕ್ಕಿಂತ ಕೆಳವರ್ಗದ ಜನಗಳು ಬಂದು ಇವತ್ತು ಇಲ್ಲಿ ಹೆಲ್ತ್ ಚೆಕಪ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ BP ಚೆಕ್ ಮಾಡಿಸ್ತಾ ಇದ್ದೀವಿ, ಆಮೇಲೆ ಡಯಾಬಿಟಿಸ್ ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯವರಿಗೆ ನಾನು ಇವತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಬರೀ ಶುಶ್ರೂಷಕರು ಮತ್ತು ವೈದ್ಯರನ್ನ ಕಳಿಸ್ದಿರ ಒಂದಷ್ಟು ಔಷಧಿಗಳನ್ನ ಕೊಟ್ಟು ಕಳಿಸಿದ್ದಾರೆ. ಸುಮಾರು ಜನಕ್ಕೆ ಇಲ್ಲಿ BP ಮಾತ್ರೆಗಳನ್ನು ಉಚಿತವಾಗಿ ಕೊಡುವಂಥ ಕೆಲಸ ನಡೀತಾ ಇದೆ.
ಮತ್ತು ಕಣ್ ತಪಾಸಣೆ ಮಾಡ್ತಾಯಿದ್ದೀವಿ. ಇನ್ನೊಬ್ರು ಯಾರೋ ಒಬ್ಬರು ಒಂದು ಇದನ್ನು ಪಾಂಪ್ಲೆಟ್ ಕಾಪಿ ಹಿಡ್ಕೊಂಡು ಆಟೋದಲ್ಲಿ ಬಂದ್ಬಿಟ್ಟು ಅಡ್ರೆಸ್ ಕೇಳ್ಕೊಂಡು ಬಂದ್ಬಿಟ್ಟು ಇವತ್ತು ಮೆಡಿಕಲ್ ಚೆಕಪ್ ಮಾಡ್ಕೊಂಡು ಹೋದರು. ಅದೆಲ್ಲ ನೋಡಿದಾಗ ಒಂಥರ ಇಲ್ಲಪ್ಪ, ಈಗ ಹೌದು, ಈಗ ಮೊದಲು ನಾನು ಹೇಳಿದ್ದು 1-2 ವಿಚಾರ ಇದ್ದರೆ ಅದು ಇರಲಿ, ಅದು 20% ಹೊಟ್ಟಬಿಡ್ತದೆ ಆ ಕಡೆಗೆ, ಇನ್ನು 80% ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇನ್ನೊಂದು ದೊಡ್ಡ ಖುಷಿ ಕೊಡೋಂಥ ವಿಚಾರ ಅಂತ ಹೇಳಿದ್ರೆ, ಸಿದ್ಲಿಂಗ್ಪುರದ ಯುವಕರ ತಂಡ ಇದು ನಿಂತ್ಕೊಂಡು ಮಾಡಿದೆಯಲ್ಲ, ಅದು ನನಗೆ ಹುಟ್ಟುಹಬ್ಬ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ಒಂದು ಜನ್ರೇಷನ್ ಹೊಸದಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಲೈಕ್ ಪಟಾಕಿ ಸಿಡಿಸ್ತಾ ಇಲ್ಲ, ಹೂನಾರ ಇಲ್ಲ, ಪೇಟ ಇಲ್ಲ, ಶಾಲ್ ಇಲ್ಲ, ಮತ್ತು ಸಸಿಗಳು ಇವತ್ತು ನುಗ್ಗೆ ಸಸಿನೂ ತುಂಬ ಯೋಚನೆ ಮಾಡ್ಕೊಂಡು ಎತ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಏನೋ ಎಲ್ಲಿ ಪೌಷ್ಟಿಕಾಂಶತೆ ಇರಲಿಲ್ಲ, ಅಪೌಷ್ಟಿಕತೆ ಇರ್ತಿತ್ತು, ಅಲ್ಲೆಲ್ಲ ನುಗ್ಗೆ ಸಸಿ ತಿನ್ನಿ, ನುಗ್ಗೆ ಮರ ಇದ್ದರೆ ಅದು ಪೌಷ್ಟಿಕಾಂಶ ಕಾಪಾಡ್ಕೊಳುತ್ತೆ. ಅದು ಮನುಷ್ಯನೆಲ್ಲ ಭೂಮಿ ಫಲವತ್ತತೆಯನ್ನು ಕೂಡ ಕಾಪಾಡೋವಂಥದ್ದು ಒಂದು ನುಗ್ಗೆ ಸಸಿ. ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಅದನ್ನು ತಂದು ಇವತ್ತು ಬಂದಿರೋಗೆ ನುಗ್ಗೆ ಸಸಿ ಹಂಚ್ತಾ ಇರೋದು. ಮುಂದಿನ ಒಂದು ಪೀಳಿಗೆ ಹುಟ್ಟುಹಬ್ಬ ಅಂದರೆ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನ ಇವರು ಶುರು ಮಾಡಿದ್ರಲ್ಲ, ಅದು ಖುಷಿಗೆ ಕೊಡುವಂಥ ವಿಚಾರ. ಸೊ ನನ್ನ ಹುಟ್ಟುಹಬ್ಬನ ಇಷ್ಟು ಚೆನ್ನಾಗಿ ಆಚರಿಸಿ ನನಗೆ ಮತ್ತು ನನ್ನ ಮನೆಯ ತಂದೆ ತಾಯಿಗೆ, ನನ್ನ ಕುಟುಂಬದವರಿಗೆ ಎಲ್ರಿಗೂ ಸಂತೋಷ ಕೊಡುವಂಥ ಏನು ಈ ಒಂದು ಇನಿಷಿಯೇಟಿವ್ ತೊಗೊಂಡು ನನ್ನ ಸ್ನೇಹಿತರು, ಸಹೋದರರು, ಮತ್ತು ನಂಜನಗೂಡಿಂದ ನಮ್ಮ ವಿದ್ಯಾಸಾಗರ್ ಸರ್ ಮತ್ತು ಅವ್ರ ಜೊತೆ ಎಲ್ಲ ತಂಡ, ಸತೀಶ್ ರಾವ್, ಇಡೀ ನಂಜನಗೂಡು ತಂಡ ಬರ್ತಾಯಿದೆ. ಮತ್ತು ನಮ್ಮ MG ರಸ್ತೆಯ ರಸ್ತೆ ಬದಿ ತರಕಾರಿ ವ್ಯಾಪಾರಿಗಳು ಬಂದಿದ್ದಾರೆ. ಇವರೆಲ್ಲ ಬಂದು ನನ್ನ ಇದನ್ನು ನಮ್ಮ ಹುಟ್ಟುಹಬ್ಬನ ಇಷ್ಟು ಸರಳವಾಗಿ ಆಚರಿಸ್ತಾ ಇರೋದು ಬಹುಶಃ ನನ್ನ ಪುಣ್ಯ ಆ್ಯಂಡ್ ನನ್ನ ಭಾಗ್ಯ ಇದು ಅಂತ ಅನ್ಕೋತೀನಿ. ಅವರೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಆಷಾಢ ಮಾಸ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ಪ್ರಾರ್ಥನೆ ಮಾಡಿಕೊಂಡು, ಅದನ್ನು ಬಂದು ತಮ್ಮ ಮಾಧ್ಯಮಗಳ ಮೂಲಕ ಜನಕ್ಕೆ ತಲುಪಿಸುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ನಿಮಗೂ ಧನ್ಯವಾದ ಹೇಳ್ತಾ ನಾನು ನಮಸ್ಕಾರ ಮಾಡ್ತೀನಿ. ಅಲ್ವಾ ಇದು ನೋಡಿ, ಎಲ್ಲರೂ ಹಣ್ಣು ಮತ್ತೇನೇನೋ ಹೂ ಬೊಕ್ಕೆ ಏನೇನೋ ಕೊಡ್ತಾರೆ. ಎಸ್ಪೆಷಲಿ ನಾವು ಬೆಳೆದು ಕಳಿಸಿರೋದು ವಾಪಸ್ಸು ಪ್ಯಾಕಾಗಿ ನಮ್ಮನೆಗೆ ವಾಪಸ್ ಅದೊಂದು ಇದನ್ನು ಹಿಂಗೂ ಗಿಫ್ಟ್ ಮಾಡ್ಬೋದಾ ಅಂತ ಒಂದು ಬಂದರೆ, ಅದು ಬಹುಶಃ ಅದು ಅತ್ಯುತ್ತಮವಾದ ಒಂದು ಉದಾಹರಣೆನ ಇವತ್ತು ನಮ್ಮ ತರಕಾರಿ ಮಾರ್ಕೆಟವ್ರು ಮಾಡಿದ್ದಾರೆ. ನಾನು ನಿಮ್ಮ ಮಾಧ್ಯಮ ಮೂಲಕ ಹೇಳ್ತೀನಿ, ಯಾಕೆ ನಾವು ಎಲ್ಲರಿಗೂ ಇನ್ಮೇಲೆ ರಾಜ್ಯ ಸರ್ಕಾರದಲ್ಲಿ ಬೇಕಾದ್ರೆ ಒಂದು ಆದೇಶನ ಹೊಡಿಸ್ಬಿಡ್ಲಿ. ಈಗ ಸಿದ್ದರಾಮಯ್ಯ ಅವ್ರು ಬಂದಾಗ ಒಂದು ಆದೇಶ ಹೊಡಿಸಿದ್ರು, ಯಾರು ಬೊಕ್ಕೆ ತಂದು ಕೊಡಬಾರ್ದು, ಹೂ ಬೊಕ್ಕೆ ತಂದು ಕೊಡಬಾರ್ದು ಅಂತ ಮಾಡಿದರು. ಆಯಿತಾ, ಪುಸ್ತಕಗಳು ಕೊಡಬೇಕು ಅಂತ ಮಾಡಿದರು. ಇನ್ಮೇಲೆ ಹಬ್ಬ ಇದ್ರಲ್ಲ ಮತ್ತು ಯಾರು ನಮ್ಗೆ ಕೊಡಬೇಕು ಅಂದರೆ, ಅದೇ ರೀತಿ ಯಾಕೆ ತರಕಾರಿಗಳನ್ನ ಇನ್ಮೇಲೆ ಒಂದು ಉಡುಗೊರೆಯಾಗಿ ಕೊಡಬಾರ್ದು ಅನ್ನೋದು ಒಂದು ಯೋಚನೆ ಮಾಡ್ಕೊಂಡು, ಖಂಡಿತ ರೈತರಿಗೆ ಅಲ್ವಾ, ಎಷ್ಟು ಒಂದು ತಿಂಗಳಲ್ಲಿ ಎಷ್ಟು ಫಂಕ್ಷನ್ಗಳು ನಡೀಬೋದು ಇಡೀ ರಾಜ್ಯದಲ್ಲಿ, ಸರ್ಕಾರಿ ಫಂಕ್ಷನ್ಗಳು ಎಷ್ಟು ನಡೀಬೋದು, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಇನ್ಮೇಲೆ ತರಕಾರಿ ಕೊಡೋದೇ ಆಗಿಬಿಡಲಿ, ಇದನ್ನೇ ಉಡುಗೊರೆಯಾಗಿ ಅಂತ. ಯಾಕೆ ಅದನ್ನೊಂದು ಮಾಡಬಾರ್ದು ಅನ್ನೋದೊಂದು ಈ ಒಂದು ಏನೋ ಸಮಾರಂಭದ ಮೂಲಕ ನಾನು ಕೇಳ್ಕೊತೀನಿ. ಮೊನ್ನೆ ಸಿದ್ದರಾಮಯ್ಯನವರೇ, ನೀವು ರೈತರ ಮಕ್ಕಳಿದ್ದೀರಿ, ನೀವು ರೈತ ಸಂಘದಿಂದನೇ ಹೋಗಿದ್ದೀರಿ, ನಮ್ಮ ಮೈಸೂರಿನ ಕಾರ್ಯದರ್ಶಿ ಆಗಿದ್ದವರು ತಾವು. ನೀವು ಮನಸ್ಸು ಮಾಡಿದ್ರೆ ನಮ್ಮ ರೈತ ಬೆಳೆಯುವಂಥ ತರಕಾರಿಗಳು ಉಡುಗೊರೆಗಳಾಗಿ ಇನ್ಮೇಲೆ ಎಲ್ಲ ವೇದಿಕೆಗಳಲ್ಲಿ ಬರುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಇದರಿಂದ ರೈತರಿಗೂ ಒಳ್ಳೆಯದಾಗುತ್ತೆ. ನೈಸರ್ಗಿಕ ತರಕಾರಿ ಬಂದರೆ ಇನ್ನೂ ಅತ್ಯುತ್ತಮ, ಅದಕ್ಕೆ ಸ್ವಲ್ಪ ಸಮಯ ಆಗೋದು, ಬಟ್ ಒಟ್ಟಾರೆಯಾಗಿ ರೈತರಿಗಂತೂ ಖಂಡಿತವಾಗೂ ಸಹಾಯ ಆಗುತ್ತೆ. ನೋಡಿ, ಇದು ಒಂದು ಆದೇಶ ಮಾಡಿಬಿಡಿ, ಒಳ್ಳೆಯದಾಗಲಿ.